ಹಲೋ ನಮಸ್ಕಾರ. ನಿನ್ನೆ ನಮ್ರತಾ ಅವರಿಗೆ ಮತ್ತು ತನಿಷಾ ಅವರಿಗೆ ಮಾತಿಂದು ಜಿದ್ದಿ ಆಯಿತು, ಮತ್ತು ಇಬ್ಬರಿಗೂ ಕೂಡ ಜಗಳ ಆಯಿತು ಅಂತಲೇ ಹೇಳ್ಬೋದು. ಆ ಒಂದು ಇದರಲ್ಲಿ ತನಿಷಾ ಅವ್ರಿಗೆ ನಮ್ರತಾ ಅವರು ಹೇಳಿದರು ಏನಪ್ಪ ಅಂತಂದರೆ, ಬರೀ ಮಾತಾಡ್ತೀರಿ, ಯಾವಾಗ ನೋಡಿದ್ರು ಮಾತು 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 ಮಾತು, ಬರೀ ಮಾತಾಡೋದ್ರಾಗೆ ಇರ್ತೀರ ನೀವೇನಾದರೂ ಮಾತಾಡೋ ಟಾಸ್ಕ್ನಾಗ ಏನಾರ ಹೋದರೆ ಇಟ್ಟರೆ ನಿಮ್ಗೆ 100% ಗೆಲ್ಲೋದು ನೀವೇ ಅಂತ ಹೇಳಿ ನಮ್ರತಾ ಅವರು ಹೇಳಿದ್ದಾರೆ. ಆ ಒಂದು ಇದಕ್ಕೆ ಜಾಸ್ತಿ ಜನ ಕಮೆಂಟ್ ಹಾಕಿದ್ದಾರೆ. ಏನಂತ ಹೇಳ್ತೀನಿ ಬನ್ನಿ. ನಮ್ರತಾ ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಫಸ್ಟ್ ಟೈಮ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇದೇ ಥರ ತುಂಬ ಜನ ಹೇಳಿದ್ದಾರೆ, ಫಸ್ಟ್ ಟೈಮ್ ನೀವು ಈ ಥರ ಚೆನ್ನಾಗಿ ಮಾತಾಡಿದ್ದೀರಾ, ಕರೆಕ್ಟಾಗಿ ಮಾತಾಡಿದ್ದೀರಾ ಅಂತ ಹೇಳಿ ಹೇಳಿದಾರ. ಇಲ್ಲಿ ಅದು ನಿನ್ನೆ ಏನು ಅನಿಸಿತಪ್ಪ ಅಂತಂದರೆ, ಈಗ ಇಬ್ಬರು ಇತ್ತಲ್ವಾ, ಈಗ ಇಬ್ಬರು ಮಾಲೀಕರು 500 ಪಾಯಿಂಟಲ್ಲಿ ಇವ್ರು ತೊಗೋಬೇಕಿಲ್ಲ ಇವ್ರು ತೊಗೋಬೇಕು, ಅಂದರೆ ಯಾರು ಟೀಮ್ ಚೆನ್ನಾಗಿ ಆಡಿದೆ ಅವ್ರು ತೊಗೋಬೇಕು ಒಪ್ಪಂದದಿಂದ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದರು. ಇದರಲ್ಲಿ ತನಿಷಾ ಅವ್ರು ಇದ್ದಾರಲ್ವಾ, ಅಲ್ಲಿ ನಮ್ರತಾ ಅವ್ರಿಗೆ ಹೇಳಿದ್ರು ಅವ್ರು ಚೆನ್ನಾಗಿ ಆಡಿಲ್ಲ, ಅಂದರೆ ವರ್ತೂರು ಸಂತೋಷ್ ಅವ್ರಿಗೆ ಇತ್ತಲ್ವ, ವರ್ತೂರು ಸಂತೋಷ್ ಅವ್ರು ಚೆನ್ನಾಗಿ ಆಡಿದ್ರು, ಅವ್ರಿಗೆ ಕಂಪೇರ್ ಮಾಡಿದ್ರು ಅಂತ ಹೇಳಿ ಹೇಳಿದಾಗ ಅವಾಗ ನಮ್ರತಾ ಅವ್ರು ಹೇಳಿದರು, ನಾನಂತೂ ಬಿಟ್ಕೊಡೋ ಮಾತೇ ಇಲ್ಲ, 500 ರೂಪಾಯಿ ನಾನು ಬಿಟ್ಕೊಳಂಗಿಲ್ಲ ಆ ಪಾಯಿಂಟ್ಸನ್ನ ಅಂತ ಹೇಳಿ ನಮ್ರತಾ ಅವರು ಹೇಳಿದರು. ಆವಾಗ ಇದೇ ಮಾತಿಗೆ ಮಾತು ಬೆಳೀತಲ್ವ, ಆವಾಗ ಹೇಳಕತ್ತಿದ್ರು ಅವರು, ಹೆಂಗೆ ಮಾತಾಡ್ತಾರೆ, ಎಷ್ಟು ಮಾತಾಡ್ತಾರೆಪ್ಪ ಅಂತ ಹೇಳಿ ಹೇಳಿದ್ರಲ್ಲ, ಅದಕ್ಕೆ ಇದು ಕರೆವ್ ಅಂತಲೇ ಅನ್ಸಕತ್ತದ. ಯಾಕಂತಂದರೆ ನಿನ್ನೆ ಮಾತಾಡೋದಿರಲಿಲ್ಲ, ಅಲ್ಲಿ ಆಡಿದ್ದಾರೆ, ಚೆನ್ನಾಗೇ ಆಡಿದ್ದಾರೆ ಇಬ್ಬರು ಕೂಡ, ಬಟ್ ಅಲ್ಲಿ ಅವರು ಚೆನ್ನಾಗೇ ಆಡಿಲ್ಲ ಅಂತಂದಾಗ ಸಿಟ್ಟು ಬರುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ಜನ ಕೂಡ ಕರೆಕ್ಟಾಗಿ ಹೇಳಿದ್ದೀರ, ಫಸ್ಟ್ ಟೈಮ್ ನಮ್ರತಾ ಅವರೇ ಅಂತ ಹೇಳಿ ಹೇಳಿದ್ದಾರೆ. ಉಸಿರುವಳ್ಳಿ ತನಿಷಾಗೆ ಹಾಗೆ ಆಗಬೇಕು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರ, ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಾಗಂಗಿಲ್ಲ ಇವ್ರನ್ನ ತನಿಷಾ ಅವ್ರ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಕೂಡ ಬಂದಿದೆ. ಬಟ್ ಇಲ್ಲಿ ಏನು ಅರ್ಥ ಆಗಕತ್ತದಪ್ಪ ಅಂತಂದ್ರೆ, ಈಗ ಆಟ ಅಂತ ಹೇಳಿ ಬಂದಾಗ ಮಾತಾಡೇಬೇಕಾಗುತ್ತಾ, ಯಾಕಂತಂದರೆ ಸುಮ್ಮನೆ ಇದ್ದರೆ ಅದು ಇವ್ರೇನು ಮಾತಾಡ್ತಿಲ್ಲ, ಇವ್ರಿಗೇನು ಗೊತ್ತೇ ಇಲ್ಲ, ಇವ್ರು ಆಡೇ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ. ಆದರೆ ಮಾತಾಡಿದರೆ ಕರೆಕ್ಟ್ ಯಾವುದು ತಪ್ಪು ಯಾವುದು ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತಲ್ಲ, ಅದು ಇಲ್ಲಿ ಇವರು ಮಾತಾಡೋದೇನೋ ಕರೆಕ್ಟಾಗಿ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಜನರು ಉಸಿರುವಳಿಗೆ ಕರೆಕ್ಟಾಗಿ ಟಾಂಗ್ ಕೊಟ್ಟಿದ್ದೀರಾ, ಕರೆಕ್ಟಾಗಿ ಮಾಡಿದ್ದೀರಾ, ಹಾಗೆ ಆಗ್ಬೇಕಂತ ಹೇಳಿ ಹೇಳಿದಾರ. ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ತನಿಷಾ ಗೆದ್ದು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಅವ್ರ ಪರವಾಗಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಅವರು ನಿನ್ನೆ ಆಟ ಅಂತ ಹೇಳಿ ಬಂದಾಗನೂ ಇಲ್ಲಿ ತನಿಷಾ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ ಇಬ್ಬರಿಗೂ ಕೂಡ ಆಟ ಇರಲಿಲ್ಲ. ಅವರು ಯಾರ್ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಆಡಬೇಕಾಗಿತ್ತು. ಇವರಿಬ್ಬರು ಮಾಲೀಕರು ಸುಮ್ಮನೆ ಕುಂತು ಪ್ರೋತ್ಸಾಹ ಮಾಡಬೇಕು ಆ ಥರ ಇತ್ತಲ್ವ. ಇದರಲ್ಲಿ ನೀವು ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಒಳಗಡೆ ಒಪ್ಪಂದ ಮಾಡ್ಕೊಂಡಿದ್ರು ತನಿಷಾ ಅವರು ಮತ್ತು ನಮ್ರತಾ ಅವರು. ಬಟ್ ಇವೆಲ್ಲದಕ್ಕೆ ಬ್ರೇಕ್ ಹಾಕಿದ್ರು ಸಂಗೀತ ಅವ್ರು ಅಂತಲೇ ಹೇಳ್ಬೋದು. ಸಂಗೀತ ಅವ್ರ ಬುದ್ಧಿವಂತಿಕೆ ನೋಡಿದ್ರ, ಅಲ್ಲಿ ನಮ್ರತಾ ಅವ್ರನ್ನ ವಿನಯ್ ಅವ್ರನ್ನ ಅಪೋಸಿಟ್ ಆಗೋ ಥರ ಮಾಡಿದಾರ. ಈಗ ನಮ್ರತಾ ಅವರಿಗೆ ಏನು ಆಟ ಆಡೋಕ್ಕಾಗಲ್ಲ, ಏನೂ ಅವರಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರನ್ನ ಅವ್ರ ಟೀಮಿಗೆ ತೊಗೊಂಡಿದ್ದಾರೆ. ಇದು ಸಂಗೀತ ಅವ್ರಿಗಿರೋ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ಇದ್ರಾಗ ಕರೆಕ್ಟಾಗಿ ಥಿಂಕ್ ಮಾಡಿದಾರ. ಇಲ್ಲಾಂತಂದರೆ ಸಂಗೀತ ಅವರು ಈ ಥರ ಮಾಡಿರಲಿಲ್ಲ ಅಂದರೆ ನಮ್ರತಾ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂತಂದಿದ್ರೆ ವಿನಯ್ ಅವರು ಮತ್ತು ನಮ್ರತಾ ಅವರು ಒಂದೇ ಟೀಮಾಗಿ ಇರ್ತಿದ್ರು. ಆ ಒಂದೇ ಟೀಮಾಗಿ ಇದ್ದಾಗ ಏನಾಗ್ತಿತ್ತು, ಈಗ ಸಂಗೀತ ಅವರು ಮಾತು ಯಾರು ಕೇಳ್ತಿರ್ಲಿಲ್ಲ. ಈಗ ಅಪೋಸಿಟ್ ಟೀಮ್ ಅಂತಂದಾಗ ಎಲ್ಲರೂ ಕೂಡ ವಿರುದ್ಧವಾಗಿ ಮಾತಾಡೋಕೆ ಬರ್ತಿದ್ರು. ಆದರೆ ಇಲ್ಲಿ ಸಂಗೀತ ಅವ್ರಿಗೆ ಗೊತ್ತಾದ, ನಮ್ರತಾ ಅವ್ರ ಏನೇ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಆಗಿ ಮಾತಾಡೋಕೆ ಮೈಕಲ್ ಅವರು, ತುಕಾಲಿ ಅವರು ಮತ್ತು ವಿನಯ್ ಅವರು ಬರ್ತಾರೆ. ಬಟ್ ಈಗ ನಮ್ಮ ಟೀಮ್ ಆಗಿದ್ದಾರೆ ಅಂದರೆ ಇವ್ರಿಗೆ ಮಾತಾಡಂಗಿಲ್ಲ, ಆವಾಗ ಆರಾಮಲ್ವಾ ಅಂಥೇಳಿ ಅವರು ಈ ಒಂದು ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟಲ್ಲೇ ಹೇಳಿದ್ದಾರೆ. ತನಿಷಾ ಈಸ್ ರೈಟ್. ತನಿಷಾ ಯಾವತ್ತಿಗೂ ಕೂಡ ಅವರ ಟೀಮನ್ನು ಬಿಟ್ಕೊಳಂಗಿಲ್ಲ, ಬೆಸ್ಟ್ ಲೀಡರ್ ಅವರು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ತನಿಷಾ ಅವರು ಅದೇನೋ ನಿಜ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಅವ್ರ ಟೀಮ್ ಅಂತ ಹೇಳಿ ಬಂದಾಗ ಅಸಲು ಬಿಟ್ಕೊಳ್ಳೋ ಮಾತೇ ಇಲ್ಲ ಅಂತಲೇ ಹೇಳ್ತಾರೆ ಅವರು. ಬಟ್ ಇದರಿಂದ ಏನು ಗೊತ್ತಾಗ್ತದ ಅಂತಂದ್ರೆ, ನಾವು ಕೂಡ ಅದೇ ಥರ ಇರಬೇಕು. ಈಗ ಫ್ರೆಂಡ್ ಅಂತ ಹೇಳಿ ಒಂದ್ಮೇಲೆ ನಂಬಿದ ಮೇಲೆ, ಆಮೇಲೆ ಈಗ ನಮ್ಮ ಟೀಮು ಅಂತ ಹೇಳಿದ ಮೇಲೆ ಅದನ್ನು ಅಸಲು ಬಿಟ್ಕೊಡೇಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಅವ್ರು ತಪ್ಪು ಮಾಡಿದ್ರು ಕೂಡ ನಮ್ಮ ಟೀಮ್ ಅವ್ರು ಅನ್ನೋದು ಒಂದು ಇರಬೇಕಲ್ವಾ, ಅದು ಇವ್ರ ಹತ್ರ ಇದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ನಮ್ರತಾ ಹುಷಾರು, ಅವರು ಬೆಂಕಿಗೆ ಸುಟ್ಟೋಗ್ಬಿಡ್ತಿದ್ ನೀನು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಅದೇನೋ ಕರೆವೋ ಅಲ್ಲೋ ಗೊತ್ತಿಲ್ಲ, ನನಗಂದ್ರೂ ನಿಮ್ಗೇನು ಅನ್ಸಕತ್ತದ ಅಂತ ಹೇಳಿ ಹೇಳ್ರಿ. ಮತ್ತೆ ಎಲ್ರಿಗೂ ಬೆಣ್ಣೆ ಹಚ್ಚೋದು, ಬಕೆಟ್ ಇಟ್ಕೊಳ್ಳೋದಲ್ಲ, ಇವಾಗ ಆಟ ಆಡಿ ತೋರಿಸಿ ನೀನು, ಅಲ್ಲಿ ತನಿಷಾ ಅವ್ರು ಹೆಂಗೆ ಆಡಕತ್ತಾರ ನೋಡಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಇನ್ನು ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ಹೇಳಿ. ಇಲ್ಲಿ ನಮ್ರತಾ ಅವ್ರಿಗೂ ಇನ್ನೂ ಚೆನ್ನಾಗಿ ಆಡ್ರಿ ಅಂತ ಹೇಳಿ ಹೇಳಿದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅವರಿಗೆ ಬೆಣ್ಣೆ ಮಾತಾಡಿದೆ, ಅವ್ರಿಗೆ ಬೆಣ್ಣೆ ಹಚ್ಕೊತ ಕುಂತೆ, ಇವ್ರಿಗೆ ಬಕೆಟ್ ಇಟ್ಕೊಂಡೆ, ಇದರೆಲ್ಲ ಮಾಡಬೇಡ್ರಿ, ನಿಮ್ಮ ಆಟ ನೀವು ಆಡ್ರಿ, ಇಲ್ಲಿ ತನಿಷಾ ಅವ್ರು ಚೆನ್ನಾಗಿ ಆಡಕತ್ತಾರ ಅಂತ ಹೇಳಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಒಂದು ಗೇಮ್ ಕೂಡ ಆಡಿಲ್ಲ,
ಚಮಚಗಿರಿ ಮಾಡಿಕೊಂಡು ಎಷ್ಟು ದಿನ ಇರ್ತೀರಾ? ಸ್ನೇಕ್ ಡ್ಯಾನ್ಸ್ ಮಾಡಿಕೊಂಡು ಇದೆಯಮ್ಮ ಚಮಚ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇಲ್ಲಿ ನಮ್ರತಾ ಅವರಿಗೆ ಬೈಯಕತ್ತಾರ ಜನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಷ್ಟು ದಿನ ಅದೇ ಸ್ನೇಕ್ ಡ್ಯಾನ್ಸ್ ಮಾಡ್ಕೊಂಡಿರ್ತೀಯ, ಚಮಚ ಆಗಿರ್ತೀಯ, ನಿನ್ನ ಆಟ ನೀನು ಆಡು, ಯಾವಾಗ ಆಡ್ತಿದ್ದೀ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಪ್ಪ ಅಂತಂದರೆ ಈಗ ಎಲ್ಲರೂ ಕೂಡ ಆಡ್ಬೇಕಂತ ಹೇಳಿ ಒಂದು ಹುಮ್ಮಸ್ಸಿದೆ. ಆಮೇಲೆ ಫಿನಾಲೆ ಕೂಡ ಇನ್ನೂ 3 ವಾರ ಅದ. ಆಯ್ತು, ಇದ್ರಾಗ ಹೆಂಗೆ ಆಡ್ತೀವೋ ಹೆಂಗಂಗಿಲ್ಲ ಅಂಥೇಳಿ ಎಲ್ರಿಗೂ ಕೂಡ ತುಂಬ ಉತ್ಸಾಹದಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ರಿಗೂ ಕೂಡ ಒಂದು ಹಸಿವಿದೆ, ನಾನು ಗೆಲ್ಲಬೇಕು ಟ್ರೋಫಿನ ಅಂಥೇಳಿ. ಯಾಕಂತಂದರೆ ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಆ ಒಂದು ರಿಯಾಲಿಟಿ ಶೋಗೆ ಹೋದ್ಮೇಲೆ ಅಲ್ಲಿ ಒಂದು ಸಾಧನೆ ಮಾಡಿ ಬರಬೇಕಲ್ವ. ಈ ಒಂದು ಇದರಲ್ಲಿ ಎಲ್ರಿಗೂ ಕೂಡ ನಾನು ಗೆಲ್ಲಬೇಕು ಟ್ರೋಫಿ ಅಂತ ಹೇಳಿ ಆದ, ಬಟ್ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಅನ್ನೋದು ಆ ಬಿಗ್ ಬಾಸ್ ಮನೆಯವ್ರಿಗೆ ಗೊತ್ತಾಗವಲ್ತಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಅವ್ರಿಗೊಂದ್ಸಲ ಹೋದೆ, ಇವ್ರದಲ್ಲಿ ಒಂದ್ಸಲ ಹೋದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿ ಮಾಡ್ತಾರೆ. ಆದರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವ ಇಂಪಾರ್ಟೆಂಟ್. ಇಲ್ಲಿ ಯಾರ ವ್ಯಕ್ತಿತ್ವ ಚೆನ್ನಾಗಿರುತ್ತೋ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ ಜನ. ನೋಡೋಣ ಹೆಂಗಾಗುತ್ತಾ, ಯಾರು ಗೆಲ್ತಾರ ಅಂತ ಹೇಳಿ. ಇನ್ನು ಹಿಂಗೆ ಆಟ ಆಡ್ತಾರೋ, ನಮ್ರತಾ ಅವ್ರು ಚೇಂಜ್ ಆಗ್ತಾರೋ ಇಲ್ವೋ. ಯಾಕಂತಂದರೆ ಅವ್ರಿಗೂ ಕೂಡ ಇನ್ನು ಸ್ವಲ್ಪ ದಿನ ಐತೆ ಬಿಗ್ ಬಾಸು, ಆಯ್ತು ಮುಗಿಯೋಕ್ಕೂ ಬರಾಕತ್ತದ. ಆದ್ರೆ ಇಲ್ಲಿ ನಾವು ಆಡೋದು ತುಂಬ ಇಂಪಾರ್ಟೆಂಟ್ ಆದ ಅಂತ ಹೇಳಿ ಕೂಡ ಅವ್ರು ಹೇಳಿದ್ದಾರೆ. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅನ್ನೋ ಒಂದು ಹಸಿವು ಕೂಡ ಅವರಿಗೆ ತುಂಬಾ ಇದೆ ಅಂತಲೇ ಹೇಳ್ಬೋದು. ಪ್ರತಿ ಸಲ ಕೂಡ ಅವರು ಹಾಕಂತಾನೆ ಬಂದಿಲ್ಲ, ಯಾರ್ಯಾರೋ ಆಗ್ಯಾರ, ಎಂತೆಂಥವ್ರು ಆಗ್ಯಾರ, ಬಟ್ ನಾವೇ ಆಗಿಲ್ಲ ಇನ್ನು ಅಂಥೇಳಿ ನಮ್ರತಾ ಅವ್ರು ಕೂಡ ನಿನ್ನೆ ಹೇಳಿದರು ಆ ಒಂದು ಎಪಿಸೋಡಾಗ. ನೋಡೋಣ ಹೆಂಗೆ ಆಡ್ತಾರೆ ಅಂಥೇಳಿ. ಯಾಕಂದ್ರೆ ಅನ್ಕೊಳ್ಳೋದಷ್ಟೇ ಅಲ್ಲ, ಆಡಿ ತೋರ್ಸೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಉಸಿರುವಳ್ಳಿ ತನಿಷಾ ಚಮಚ ನಮ್ರತಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಬೆಂಕಿ ಮುಂದೆ ಚಮಚ ಏನೂ ಅಲ್ಲ, ಸುಟ್ಟೋಗ್ತೀಯ ಚಮಚ ಹುಷಾರ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಇದರಿಂದ ಏನು ಗೊತ್ತಾಗಕತ್ತದಪ್ಪ ಅಂತಂದರೆ, ಈಗ ಬೆಂಕಿ ಆಗಿದ್ದಾರಲ್ವಾ ನಮ್ರತಾ ಅವರು, ಅವ್ರ ಮುಂದೆ ಸುಟ್ಟೋಗ್ಬಿಡ್ತೀರಾ ನೀವು. ತನಿಷಾ ಅವರು ಬೆಂಕಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಬಟ್ ಯಾರೇ ಬೆಂಕಿ ಆದರೂ, ಯಾರೇ ಚಮಚ ಆದರೂ ಕೂಡ ಲಾಸ್ಟಿಗೆ ಯಾರು ವಿನ್ ಆಗ್ತಾರ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತಾ. ಆಮೇಲೆ ಈಗ ಯಾರು ಇಷ್ಟ ಆಗಿದ್ದಾರೋ ಅವ್ರು ಸಡನ್ನಾಗಿ ಇಷ್ಟ ಆಗದೆ ಇರ್ಬೋದು, ಯಾರು ಇಷ್ಟ ಇಲ್ವೋ ಅವ್ರು ಸಡನ್ನಾಗಿ ಇಷ್ಟ ಆಗ್ಬೋದು ಜನಕ್ಕೆ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನೂ ಸ್ವಲ್ಪ ದಿನ ಆದ ಬಿಗ್ ಬಾಸು, ಯಾರ್ಯಾರು ಹೆಂಗೆ ಆಡ್ತಾರೆ ಅಂಥೇಳಿ ಹೇಳೋಕ್ಕಾಗಲ್ಲ. ಹಿಂಗಿದ್ದವ್ರು ಹಿಂಗೆ ಇರ್ತಾರ ಅಂಥೇಳಿ, ಚೇಂಜ್ ಆಗಬಹುದು ಅಂಥೇಳಿ ಅನ್ಸಕತ್ತದ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು, ಕಮೆಂಟ್ಸ್ಗಳ ಬಗ್ಗೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.